ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಅಲ್ಲ ವೆಂಕಟ, ಈ ಗೌಡ್ರ ಲೆಕ್ಕಾಚಾರ ಏನು ಅನ್ನೋದೇ ಅರ್ಥ ಆಗಲ್ಲ ಕಣ. ಮೊನ್ನೆ ನೋಡಿದ್ರೆ ನಾನು ಈ ಸಲ ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂದ್ರು, ಈಗ ನೋಡಿದ್ರೆ ತುಮಕೂರು ಅಥವಾ ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ನಿಲ್ಲಂಗವ್ರಿ ಅಂತ ಸುದ್ದಿ. ಏನೋ ಇದು ಕರ್ಮ. ಗೌಡ್ರಿಗೆ ವಯಸ್ಸಾಗೈತಲ್ವಾ, ಅದಕ್ಕೆ ನಿಲ್ಲಲ್ಲ ಅಂದವ್ರೆ. ಅದೇ ಕೂತ್ಕೊಂಡ್ರು ಎಲೆಕ್ಷನಿಗೆ ಅಭ್ಯರ್ಥಿ ಆಗ್ಬೋದಲ್ವಾ. ಅಯ್ಯೋ ಕಾಡ್ಕೊಂಡ್ವೆ, ಇದಕ್ಕೆ ನನಗೆ ನಗ್ಬೇಕೇನೋ? ಹಂಗೇನಾದಿದ್ರೆ ಮುಂಚೆನೆ ಹೇಳ್ಬಿಡ, ನಗೋಕ್ ರೆಡಿ ಆಗ್ಬಿಡ್ತೀನಿ. ಅದಂಗಿಲ್ಲಿ ಇದೆಲ್ಲ ಸಿದ್ದರಾಮಯ್ಯನವ್ರ ಕೆಲಸ. ಮೈಸೂರು ಅಥವಾ ತುಮಕೂರು ಎರಡರಲ್ಲೊಂದನ್ನ JDSಗೆ ಬಿಟ್ಕೊಡ್ಬೇಕಾಗಿತ್ತು. ಅತ್ತೇದು ಅಳಿಯ ದಾನ ಮಾಡ್ದ ಅಂತ ತುಮಕೂರ್ನ JDSಗೆ ಬಿಟ್ಕೊಟ್ಬಿಟ್ಟು ಮೈಸೂರ್ನ ಉಳಿಸ್ಕೊಂಡ್ರು. ಹ್ಞೂ ಕಣ ಪಾಪ, ಈ ಕಡೆ ತುಮಕೂರಿನಲ್ಲಿ G ಪರಮೇಶ್ವರ್ ಅವ್ರು ಆಮೇಲೆ ಇದ್ದ ಕಾಲಿದ್ ಕಿತ್ತು ಬೋಳಿ ಕೊಟ್ಟವ್ರಿ ಸಿದ್ದರಾಮಯ್ಯ ಅಂತ ಬಾಯ್ ಬಡ್ಕೊಂಡು ಓಡಾಡ್ತಾವ್ರೆ. ಒಟ್ನಲ್ಲಿ ಗೌಡ್ರು ಮನೇಲಿರೋರ್ಗೆಲ್ಲ ಟಿಕೆಟ್ ಕೊಡ್ಸಿ ಆರಾಮಾಗಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಓಡಾಡ್ತಾವ್ರೆ. ಹ್ಞೂ ಕಣ, ಆದ್ರೆ ಈ ಕಡೆ ಕಾಂಗ್ರೆಸ್ನವರು ಗೌಡ್ರ ಮನೆ ಬಾಗ್ಲಿಗೆ ಕೈ ಸಿಕ್ಕಾಕ್ಸ್ಕೊಂಡು ಕುಯ್ಯೋ ಮರ್ರೋ ಅಂತ ಬಾಯ್ ಬಡ್ಕೊಂತಾವ್ರೆ. ಅದಿಲ್ಲಿ ಗುರುಗಳೇ, ಏನು ಯಡಿಯೂರಪ್ಪ ಅವ್ರದ್ದು ಸದ್ದೇ ಇಲ್ಲ? ಲೋ, ಆ ಯಡಿಯೂರಪ್ಪ ಕಳ್ಬೇಕಿದ್ದಂಗೆ. ಯಾವ ಕಡೆಯಿಂದ ಬರ್ತಾರೆ ಯಾವ ಕಡೆಯಿಂದ ಹೋಗ್ತಾರೆ ಅಂತಾನೆ ಗೊತ್ತಾಗಲ್ಲ. ಇಲ್ಲೇ ಎಲ್ಲೋ ಸಂದಿಯಲ್ಲಿ ನಿಂತ್ಕೊಂಡು ನಮ್ಮ ಮಾತುಗಳನ್ನ ಕೇಳಿಸ್ಕೊಂತಿರ್ಬೋದು. ಯಾರನ್ನು ಸ್ವಾಮಿ ನೀವು ಕಳ್ಬೇಕು ಅಂತಿದ್ದು? ಅಯ್ಯ, ಇಲ್ಲೇ ನಿಂತಿಲ್ವೇ ನಿಮ್ ಪಕ್ಕದಲ್ಲಿ, ಇದೇ ತಾನೇ ಕಳ್ಬೇಕು. ಒಳ್ಳೆ ಮರ್ಯಾದೆ. ಏನಂದ್ರಿ? ಏನಿಲ್ಲ, ನಿಮ್ದ್ಯಾವಾಗಿಂದ ಆರಂಭ ಬೇಡೋದು? ಅದು ಬೇಡೋದಲ್ಲ ಸ್ವಾಮಿ, ಕೇಳೋದು. ಈ ಬಾರಿ ಕೇಳೋ ಅಗತ್ಯನೂ ಇಲ್ಲ ಅನ್ಸುತ್ತೆ. ಜನಗಳೇ ನಮ್ಮ ಕೇಂದ್ರದ ಆಡಳಿತ ಮೆಚ್ಚಿ ಓಡೋಡಿ ಬಂದು ಓಟ್ ಹಾಕ್ತಾರೆ. ಹೌದೌದು, ಎಲ್ಲಾ ಕಡೆ ಬೆಳಿಗ್ಗೆನೆ ಎದ್ದು ಹೆಂಗ್ ಓಡೋಗಿ ಓಟ್ ಹಾಕೋದು ಅಂತ ಜನ ಪ್ರಾಕ್ಟೀಸ್ ಮಾಡ್ತಾವ್ರೆ. ಓಹೋ, ತಾವು ವಾಕಿಂಗ್ ಜಾಗಿಂಗ್ ಮಾಡೋರ ಬಗ್ಗೆ ಮಾತಾಡ್ತಿದ್ದೀರೇನು? ಅವರನ್ನ ಬಿಟ್ಟು ಓದ್ಕೊಂಡು ಮಲಗಿರೋರು ಕೂಡ ದಿನ ಬೇಗ ಎದ್ದು ಎಲ್ಲರೂ ಓಟ್ ಹಾಕೋದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.